ಕ್ರಮ ಸಂಖ್ಯೆ 19 ತಂಡದ ಸಮಯ ಪ್ರಾರಂಭ ಆತಂದು. ಅರೆ ಯಾಕ್ರೋ ಎಲ್ಲ ಓಡ್ತಾ ಇದ್ದೀರಾ? ಬಿದ್ದು ಬಿಟ್ಟಿರಾ ಜೋಕೆ? ಧಾವಂತದ ಬದುಕು ನಿಮ್ದಲ್ವಾ? ಹೋ, ಹಾಗಾದ್ರೆ ನಾನು ಯಾರು ಅಂತಾನ? ನಾನು ಎಲ್ಲೋ ಒಂದು ಕಡೆ ಹೀಗೆ ಕೂತಿರ್ತೀನಿ, ನಿಂತಿರ್ತೀನಿ, ನಿಮ್ಮನ್ನೆಲ್ಲ ನೋಡ್ತಾ ಇರ್ತೀನಿ. ಕಾಲ ಎಷ್ಟೊಂದು ಬದಲಾಗಿ ಬಿಟ್ಟಿದೆ ಅಲ್ವಾ? ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಿ. ಇದು ಹೇಗಾಗುತ್ತೆ ಗೊತ್ತಾ? ಎಲ್ಲೋ ಯಾರೋ ಆಂತರ್ಯದಲ್ಲಿ ಒಂದು ಕಲ್ಪನೆಯನ್ನು ಸೃಷ್ಟಿಸಿದಾಗ ಮಾತ್ರ ಬದಲಾವಣೆ ಆಗುವುದು. ವಿಷ್ಣು ಪುರಾಣದಲ್ಲಿ ವಿವರಿಸುವ ಅಂದಿನ ನಮ್ಮ ದೇಶದ ವಿಸ್ತಾರ, ಅದು ಸಮುದ್ರದಿಂದ ಹಿಮಾಲಯದವರೆಗಿನ ಸಾಮ್ರಾಜ್ಯ. ಈ ಅಖಂಡ ಭಾರತದ ಕಲ್ಪನೆಯೇ ದುಷ್ಯಂತ ಶಾಕುಂತಳೆಯರ ಮಗ ಭರತ ರಾಜ. ಈ ಒಂದು ಕಲ್ಪನೆ ಭರತ ವರ್ಷವನ್ನು ಭಾರತವನ್ನಾಗಿ ಬದಲಾಯಿಸಿತು. ವಿಶ್ವಾಮಿತ್ರ ಮೇನಕೆಯರ ಸಂಗಮದಿ ಜನಿಸಿ ಕಣ್ವ ಮಹರ್ಷಿಯ ಆಶ್ರಮದಲ್ಲಿ ಬೆಳೆಯುತ್ತಿರುವ ಸುಕೋಮಲೆ ಶಕುಂತಲೆ. ಶಕುಂತಲೆಯೊಂದಿಗೆ ಅನುರಕ್ತನಾಗಿ ಗಾಂಧರ್ವ ವಿವಾಹವಾದ ದುಷ್ಯಂತ ರಾಜ. ಕುತ್ತಿರೋ ಒಂದ ಚುಟ್ಟಿದೆ ಕಣ್ಣ ಬಿಟ್ಟಿಯಲಿ ನಿನ್ನ ಮೈಸಿ. ದ್ವಾಪರಕ್ಕೆ ನಾನು ಚಕ್ರೇಶ್ವರ, ನೀನು ರಾಜೇಶ್ವರಿ, ಇದು ಯಾಯಿರಿ. ಪ್ರಿಯತಮ ಗರಿಕಾರ ಪ್ರಣಯೋತ್ತಮ ಹರಿಕಾರ ಮನೋಶರಧಿಯ ಮಹಾಪಯಣವು. ಬಾರೆ 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 ನನ್ನ ರಸಿ ಇವರೀರ್ವರ ಸಂಗಮದಿ ಜನಿಸಿದ ಶೂರ ವೀರ ಧೀರ, ಮುಂದೆ ಭರತ ಖಂಡವನ್ನು ಆಳಿದ ಭರತರಾಜ. ಮಗನೇ ಭರತ, ಪಟ್ಟಾಭಿಷೇಕದ ನಂತರ ವಿಜಯದ ಪತಾಕೆಯನ್ನ ಏರಿಸಿ ನಿನ್ನ ಸಾಮ್ರಾಜ್ಯ ಜಗದಗಲಕ್ಕೂ ಹರಡಲಿ. ತ್ರೇತಾಯುಗ ಅಂದರೆ ರಾಮಾಯಣ. ಕಲ್ಪನಾತೀತ ವಿಸ್ಮಯಗಳು ನಡೆದ ಕಾಲ. ಭರತ ಖಂಡವನ್ನು ಲಂಕೆಯೊಂದಿಗೆ ಜೋಡಿಸಬೇಕೆಂಬ ಕಲ್ಪನೆಯೇ ರಾಮಸೇತುವಾಗಿ ಬದಲಾವಣೆ ಆಯಿತು. ಒಂದು ಸಲ ನಾವೆಲ್ಲ ಆ ಕಾಲಘಟ್ಟಕ್ಕೆ ಹೋಗೋಣವೇ? ನಲನೀಲರೆಂಬ ವಾನರರ ಮಕ್ಕಳಾಟಿಕೆ, ಎಲ್ಲರೊಂದಿಗೆ ರಂಪಾಟ ತುಂಟಾಟ, ಸಿಕ್ಕ ವಸ್ತುಗಳನ್ನು ಸಮುದ್ರದ ನೀರಿಗೆ ಎಸೆಯುತ್ತಲಿದ್ದವರು, ಉಪಟಳವ ತಾಳಲಾರದೆ ಕುಪಿತಗೊಂಡ ಮುನಿವರಿಯರ ಶಾಪ. ನೀವು ಬಿಸಾಡಿದ ವಸ್ತುಗಳೆಲ್ಲ ನೀರಿನಲ್ಲಿ ಮುಳುಗದಿರಲಿ, ಅದು ತೇಲಾಡುತ್ತಿರಲಿ. ದಿನಗಳು ಉರುಳಿದವು, ವರುಷಗಳುರುಳಿದವು, ಮತ್ತೆ ಆ ದಿನ ಬಂದೇ ಬಿಟ್ಟಿತು. ಸೀತೆಯನ್ನು ಕರೆತರಲು ಲಂಕೆಗೆ ಕಾಲಿಡಲು ದಾಟಬೇಕಾಗಿತ್ತು ಸಮುದ್ರವನ್ನು. ಲಂಕೆಯಿಂದ ಸೀತೆಯನ್ನು ಕರೆತರಲು ಸಮುದ್ರ ರಾಜನಿಗೆ ಭಿನ್ನವಿಸಿದೆ. ಅನುಗ್ರಹಿಸಲಿಲ್ಲ. ಕುಪಿತಗೊಂಡೆ ನಾನು. ಅಪಾರವಾದ ಜಲರಾಶಿ ಆವಿಯಾಗಲಿ ಎಂದು ಶಪಿಸಿ
ಬಾಣವನ್ನು ಬಿಡಲು ಮುಂದಾದೆ. ಭಯಗೊಂಡ ಸಮುದ್ರ ರಾಜ ನನ್ನ ಅಹವಾಲನ್ನು ಒಪ್ಪಿಕೊಂಡ. ನಲ ನೀಲರ ಈ ವಾನರರ ಚಾತುರ್ಯದ ತಾಂತ್ರಿಕ ಯೋಜನೆ ರಾಮೇಶ್ವರ ಎಂಬಲ್ಲಿ ಸೇತುವೆ ನಿರ್ಮಾಣಕ್ಕೆ ಚಾಲನೆ. ಶ್ರೀರಾಮನ ಅಪ್ಪಣೆಯೊಂದಿಗೆ ಕಲ್ಲುಗಳಲ್ಲಿ ಆ ಭಗವಂತನ ನಾಮಧೇಯವನ್ನು ಬರೆದರು. ಸಮುದ್ರಕ್ಕೆ ಎಸೆದರು, ಮುಳುಗಲಿಲ್ಲ ಕಲ್ಲುಗಳು. ಆಹಾ, ಶಾಪವರವಾಗಿ ಪರಿಣಮಿಸಿದ ಸಂಭ್ರಮ. ಅದೋ ಕಪಿಗಳೆಲ್ಲ ಸೇರಿ 100 ಯೋಜನದ ಸೇತು ಬಂಧನ ನೋಡಿಯಲ್ಲಿ ತಯಾರಾಗಿಯೇ ಬಿಟ್ಟಿತು. ಭರತ ಭೂಮಿಯ ಇತಿಹಾಸವನ್ನು ಕೂಡ ಸ್ವಲ್ಪ ಅವಲೋಕಿಸೋಣ. ತುಂಬಾ ದೂರ ಬೇಡ. ತುಳುನಾಡಿನ ರಾಣಿ ಅಬ್ಬಕ್ಕನ ಕತೆ, ಉಳ್ಳಾಳವನ್ನು ಪೋರ್ಚುಗೀಸರಿಂದ ಬಿಡುಗಡೆಗೊಳಿಸುವ ಆ ಕಲ್ಪನೆಯೇ ಅವಳನ್ನು ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ ಬದಲಾಯಿಸಿದ್ದು. ಜೈ ಸೋಮನಾಥ, ಜೈ ಸೋಮನಾಥ. ಒಂಜಿ ದಿನ ಶುಭ ಮುಹೂರ್ತಡು ಉಳ್ಳಾಲದ ರಾಣಿಯಾದ ಅಬ್ಬಕ್ಕ ದೇವಿ ಪಟ್ಟ ಏರಿಯರು. ಅನುಭವಸ್ಥೆ ತಿಮ್ಮರಾಯರು ಮಂತ್ರಿಯಾಯರು. ಕಾಮರಾಯೇ ಈ ಕಾಮರಾಯೇ ಲಕ್ಷ್ಮಪ್ಪ ಬಂಗರಸುನ ಮರ್ಮಯೇ ಕುಡ್ಲದ ಅರಂತಡದ ಪೀಠೆಯೇರ್ಯರೆ ಕಾತುಂದುಲ್ಲೆ ಸಮಯ ಕಾತುಂದುಲ್ಲೆ ಎನ್ನ ಹಕ್ಕದ ಪೀಠದಾನೆಯನ್ನ ಕೈ ಜಾರುವ ಅತ್ತು ಮುರ್ಕುದು ಪೋವ ಭೂಮಿಯೇ ಉಡವಡು ಸಂಸಾರನೇ ಕರಂಟುದು ಪೋವಡು ದೇಶನೇ ಸರ್ವನಾಶಾವಡು. ಜಾತಿ ಭಾಷೆ ಧರ್ಮ ಸ್ವಾಭಿಮಾನ ಕೇನರೆ ಏತು ಪೊರ್ಲು ಅವೆನೇ ನಂಬಿನ ಅಚರ್ಪುನಕ್ಲು ಉದ್ಧಾರಾತಿರ. ಯಾನು ಬದುಕೊಡು, ಯಾನು ಉರಿಯೇ ಬದುಕೊಡು, ಯಾನಾದು ಬದುಕೊಡು. ದಫಂಡರೆ ವಿಷದಾಂತಿ ಪೊನ್ನು ಈ ವೈಸರಾಯಕ್ಕೆ ತಾಂಟುಂಬಲ ಎನ್ನ ಇಷ್ಟೇ ಆಯ್ನ ಇರೆಗ್ಲ ಮುಳ್ಳ ಎಲ್ಲ ನೆಕ್ ಒಂಜಿ ಮರ್ದು ಯಾರೆ ಕೋಡೆ ಪಜರ್ಚಿ ಒಂಜಿ ಕಾಲೆಡು ರೆಡ್ ಪಕ್ಕಿ ಬೂರೋಡು ಅಂದು ಯಾನು ಒಂಜಿ ವಾಲೆ ಬರೆಪೆ ಬಾಕಿ ಕಪ್ಪ ಕೊರಡು ಜಕ್ಕೆಗೆ ಜಾಗೆ ಕೊರಡು ತತುಂಡ ಎದುರಿ ಸಾವಡು ಪಂಪಿನ ಒಂಜಿ ವಾಕ್ಯದ ಒಕ್ಕಣೆ ಪರಿಣಾಮ ತುಲೆ ಎಳ್ಳು ಬದಕೆ ಸ್ವಾಭಿಮಾನ ಮನ್ನ ಪಿರ್ತಿ ಬಾಡಿ ಫ್ಲೂರ್. ಉಂಟಾರಯ ಕೆಂಚಿನ ಪರಂಗ ಬುದ್ಧಿನು ಉಳ್ಳಾಲದಾನೆ ಪೋರ್ಚುಗಲ್ ಉಂಡು ನೆಂಜನ ಸರಿಯಾದ ತೆರೆಯನು ತುಳುನಾಡಿದ ಮಣ್ಣ ಜೋಕುಲು ಎಂಕುಲು ಇನ್ನು ಒಂಜಾದು ಉಂಟುದ ಎಂದುಂಡ ರಾಜ್ಯ ತತ್ತುಂಡ ಕೀರ್ತಿ ಸೀನಪ್ಪಯ್ಯರೆ ರಾಮಬಲಿಪರೆ ತಿಮ್ಮಣ್ಣ ನಾಯ್ಕೆರೆ ಆಲಿ ಖಾನ್ ಇಸ್ಮಾಯಿಲಣ್ಣ ಬಲೆ ಬಲೆ ಜಾತಿ ಧರ್ಮನು ಬುಡ್ದು ಎನ್ನೊಟ್ಟಿಗೆ ಇನಿಮುಟ್ಟ ಸಾಕಾರ ಕೊರ್ನೆ ಮಾತೆಲ್ಲ ಬಲೆ ನಮ್ಮ ಅಪ್ಪನ ಸೇವೆಗೂ ಅವಕಾಶ ಬಂದು ಬಲೆ ಬಲೆ ಬಲೆ. ಕತ್ತಿಪತ್ತದ ವೈರಿಲಿನ ತರೆಕಲಿನ ಚೆಂಡುಗೊಬ್ಬೆರೆ ಸುರುಮಲ್ತಲ ಹಬ್ಬಕ್ಕ ಅವು ಏತೋ ಫಿರಂಗಿನಕಲಿನ ತರೆಕಲು ಬಲಿಯಾಡೆ ಬದುಕದ ಉದ್ದುಗಳ ಹೋರಾಟ ಮಲ್ತನ ಹಬ್ಬಕ್ಕನ ತಿಗಲೆಗೆ ಕತ್ತಲೆದ ಮದೆಟ್ಟು ಬತ್ತನ ಗುಂಡು ನಾಟಡೆ. ಅಯ್ಯೋ, ಸಮಾಜದಿಂದ ಸಮಾಜದೆಡೆಗೆ ಎನ್ನುವ ಪರಿಕಲ್ಪನೆಯಲ್ಲಿ ಎಲ್ಲವನ್ನು ನಿಮ್ಮ ಮುಂದಿಡಲು ಸಾಧ್ಯವಿಲ್ಲ. ಒಂದಷ್ಟನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಭಾರತೀಯ ವಿಜ್ಞಾನಿಗಳು, ಚಿಂತಕರು, ನೀತಿ ತಜ್ಞರು, ಆರ್ಥಿಕ ತಜ್ಞರು ಪ್ರಾಚೀನ ಕಾಲದಿಂದಲೂ ಅತ್ಯಂತ ಉಚ್ಛ್ರಾಯ ಸಂಶೋಧನೆಗಳನ್ನು ಮಾಡಿದವರು, ಬದಲಾವಣೆಯನ್ನು ತಂದವರು. ವೀಕ್ಷಕರೇ, ನೋಡಿದ್ರಲ್ಲ, ಕಾಲ ಯಾವುದೇ ಇರಲಿ, ಸಮಯ ಯಾವುದೇ ಇರಲಿ, ನಿಮ್ಮಲ್ಲಿ ಹೊಸತೊಂದು ಕಲ್ಪನೆ ಮೂಡಿದ್ರೆ ಅದನ್ನ ನಿಮ್ಮವರ ಜೊತೆ ಚರ್ಚಿಸಿ ರೂಪುರೇಷೆಯನ್ನು ತಯಾರಿಸಿ ಬದಲಾವಣೆಗೆ ನಾಂದಿ ಹಾಡಿ. ಆದ್ರೆ ನೆನಪಿರಲಿ, ಧನಾತ್ಮಕ ಕಲ್ಪನೆಯ ಬದಲಾವಣೆ ಪ್ರಗತಿಯ ಸಂಕೇತ, ಋಣಾತ್ಮಕ ಕಲ್ಪನೆಯ ಬದಲಾವಣೆ ಅವನತಿಗೆ ಕಾರಣ. ಮತ್ತೊಮ್ಮೆ ನಗೋಣ. ಅಲ್ಲಿಯವರೆಗೆ ನಿಮ್ಮನ್ನೆಲ್ಲ
ನೋಡ್ತಾ ಇರ್ತೀನಿ. ಕ್ರಮ ಸಂಖ್ಯೆ 19 ದೊದನ ಸಮಯ 1 ನಿಮಿಷ 51 ಸೆಕೆಂಡ್. ಮಾತೆಗೆ ನಮಸ್ಕಾರ. ಭವ್ಯ ಭಾರತ ಅಖಂಡ ಭಾರತದ ಪರಿಕಲ್ಪನೆ ಹಿಡಿದು ಶುರುವಾಯಿನ ಮೈಥಾಲಜಿ ಐದು ಬೊಕ್ಕ ಹಿಸ್ಟ್ರಿಗೆ ಬರ್ತಾರೆ. ನಮ್ಮ ಹಿಸ್ಟ್ರಿ ನಮ್ಮ ಪೂರ್ವಜರು ಎಂಚೆತ್ತಿರು ಅಬ್ಬಕ್ಕ ರಾಣಿನ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಪನ್ಪುಣ ಪುದರ್ ಪಡೆಯಿನವು ಏತ ತಿಕಡಿ ಇತಿಹಾಸದ ದಾಖಲಾತಿನ ಏತು ಜನ ನಮ್ಮ ಪಠ್ಯ ಪುಸ್ತಕಗಳು ಓದುವುದಿಲ್ಲ, ನಮಕ್ಕೆ ಗೊತ್ತಿತ್ತಿನ ವಿಷಯ ಅಂಚಿತ್ತಿನ ಇತಿಹಾಸದ ಬಗ್ಗೆ ಪ್ರೇರಣೆ ಕೊರ್ಪಣಂಚಿನ ವಿಷಯನು ನಿಖಿಲು ಪ್ರಸ್ತುತ ಮಾಡ್ತಾರೆ. ಐತೊಟ್ಟಿಗೆ ಐನ್ ಬ್ಲೆಂಡ್ ಮಾಡ್ತದೆ ಆಧುನಿಕತೆಗೆ ಬರ್ತಾರೆ. ಇತ್ತ ನಡಪಣಂಚಿನ ಚಂದ್ರಯಾನ ಮಂಗಳಯಾನ ಅಂಚನೆ ಓ ಇನ್ವೆನ್ಷನ್ ಇತ್ತನಲ್ಲ ಅವು ಹ್ಯುಮ್ಯಾನಿಟಿ ಮನುಷ್ಯತ್ವಗೋಸ್ಕರ ಮನುಷ್ಯರಿಗೋಸ್ಕರ ಎತ್ತನಂಚಿನ ಇನೋವೇಷನ್ ಅವಡು ಒಂಜಿ ಅನುಭವ ತಯಾರು ಮಾಡ್ತಾರ ಅವು ನಾಶಕ್ಕೆ ಪೋಪುನು ಅಂದು ಅಂಡ ಆ ಟೆಕ್ನಾಲಜಿನ ಮನುಷ್ಯತ್ವದ ಡೆವಲಪ್ಮೆಂಟ್ಗಳ ಯೂಸ್ ಮಾಡ್ತಾರೆ ಅಪ್ಪುಂಡು ಐನು ಒಂಜಿ ಲೈನ್ ಒಲ್ತದ ಒಂಜಿ ಲೈನ್ ಮಾತ ವಿಷಯ ನಿಕ್ಲು ಬಂಡಾರು ನಿಕ್ಲಿಗೆ ಕಂಗ್ರ್ಯಾಚುಲೇಷನ್ಸ್. ವಾತ ಸುಲಭತ್ತು ಮಲ್ಪರೆ ಅಂಚನೆ ಇನ್ನಿತ ಈ ಪರ್ಫಾರ್ಮೆನ್ಸ್ ನಿಕ್ಲಿಗೆ ಕೊಡೊಂಚೂರು ಪ್ರಾಕ್ಟೀಸ್ ಆದ ಅಂಚನೆ ನೆನಂಚೂರು ಬ್ಲೆಂಡ್ ಮಲ್ತ ದಯ ಪಂಡ ನಿಕ್ಲು ಪ್ಯಾರಲ್ ಆದಿ ಒಂದು ಪೋಯರು ಒಂಜೊಂಜಿ ವಿಷಯನೇ ಪುರಾಣ ಇತಿಹಾಸ ಅಂಚನೆ ಇತ್ತದ ಆಧುನಿಕತೆನೆ ಒಂಜಿ ಬ್ಲೆಂಡ್ ಮಲ್ತದೆ ಅಡೆಗೆ ಒಂಜಿ ವೆಲ್ಡಿಂಗ್ ಮಲ್ತದೆ ಇತ್ತಿನ ತೂಯರ ಕೂಡಲ ಖುಷಿ ಆಯ್ತು. ಬೊಕ್ಕ ಸ್ಟೇಜ್ ಯೂಸೇಜಿನ ನಲ್ಲ ಅಂತ ಫಿಲ್ ಮಲ್ತದವರನ್ನ ಈ ಪರ್ಫಾರ್ಮೆನ್ಸ್ ಕೂಡಲ ಎಡ್ಡೆ ಆಯ್ತು ನಂಜಿ ಅಭಿಪ್ರಾಯ. ಓವರ್ ಆಲ್ ಎಡ್ಡೆ ಪರ್ಫಾರ್ಮೆನ್ಸ್ ಮಾತೆಲ್ಲ ಎಡ್ಡೆ ಪರ್ಫಾರ್ಮ್ ಮಾಡ್ತಾರೆ. ಥ್ಯಾಂಕ್ ಯು. ಜಯಂತ್ ನಡುವೈಲು ಮಾಜಿ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಅಂಚನೆ ನೇಮಿರಾಜ್ ಮಾಜಿ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ತದಿದು ವೇದಿಕೆ ಬರ್ತದೆ. ಕ್ರಮ ಸಂಖ್ಯೆ 19 ತಂಡವು ಶಾಲು ಪತಿತದ ಮಾನಾದಿಗಮನ ಪಡೊಂದು ಕೇಳೋದಿಲ್ಲ. ರಂಗಾಂಡ್ ಕಲರೈಸೊಡು ಈ ಸಲ ಪುರಭವನದ ಚವಡಿಡು ಯೋಯ್ನಿ